ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡ ಆಸಾಮಿ ಲಕ್ಷ ಹಣ ಪಡೆದಿದ್ದ. ಕೊಟ್ಟ ಹಣ ವಾಪಸ್ ಕೇಳಿದಾಗ ಖಾಸಗಿ ವಿಡಿಯೋಗಳನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಸಾಲದಕ್ಕೆ ಕುಖ್ಯಾತ ರೌಡಿ ಶೀಟರ್ ಅರಸಯ್ಯನ ಗ್ಯಾಂಗ್ನಿಂದ ವಾರ್ನಿಂಗ್ ಕೊಟ್ಟಿದ್ದ. ಇದೀಗ ನೊಂದ ಮಹಿಳೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ವಿವಾಹಿತ ಮಹಿಳೆಯ ಖಾಸಗಿ ವಿಡಿಯೋ ತೋರಿಸಿ ಬೆದರಿಕೆ. ಮಹಿಳೆಗೆ ಬೆದರಿಕೆ ಹಾಕಿ ಲಕ್ಷ ಪೀಕಿದ ರೌಡಿ ಶೀಟರ್. ನಡು ರಸ್ತೆಯಲ್ಲೇ ಹಲ್ಲೆ. ರೌಡಿ ಶೀಟರ್ ಸಹಚರನಿಂದ ಕೊಲೆ ಬೆದರಿಕೆ. ಕೊಡೋದನ್ನ ಇಸ್ಕೊಂಡ್ರೆ ಸೇಫ್, ಇಲ್ಲ ಅಂದ್ರೆ ಫಿನಿಶ್ ಎಂದ ಶೂಟ್ ಗಿರಿ. ಹೀಗೆ ಕೈಗೆ ಕೊರಳಿಗೆ ಬಂಗಾರದ ಒಡವೆಗಳನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಇವನ ಹೆಸರು ಶೂಟ್ ಗಿರಿ. ಕುಖ್ಯಾತ ರೌಡಿ ಶೀಟರ್ ಅರಸಯ್ಯನ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದವ. ಇಬ್ಬರ ವಿರುದ್ಧ ಇದೀಗ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಶ್ರೀದೇವಿ ಅನ್ನೋ ವಿವಾಹಿತ ಮಹಿಳೆಯನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡಿದ್ದ ಸ್ವರೂಪ್ ಸಲುಗೆಯಿಂದ ಇದ್ರು. ನಂತರ ಇಬ್ಬರ ಸಂಬಂಧ ಮತ್ತಷ್ಟು ಹತ್ತಿರವಾಯಿತು. ಆಗ ಕಷ್ಟ ಇದೆ ಅಂತ ಹೇಳಿ ಮಹಿಳೆಯಿಂದ 4.5 ಲಕ್ಷ ಹಣ ಪಡೆದುಕೊಂಡಿದ್ದಾನೆ. ಒಬ್ಳು ಲೇಡಿ ಒಬ್ಬ ಸ್ವರೂಪ್ ಅಂತ ಒಬ್ಬ ಹುಡುಗನ ಜೊತೆಗೆ ಒಂದು ರಿಲೇಶನ್ಶಿಪ್ ಇರುತ್ತೆ. ಈಕೆ ಹತ್ರ ಎಲ್ಲ ಥರದ್ದು ಉಪಯೋಗ ಪಡ್ಕೊಂಡು ಆಕೆ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆ ಹತ್ರ ಒಂದು 8 ಲಕ್ಷ ರೂಪಾಯಿನ ಆಕೆಯಿಂದ ತಗೊಂಡು ಕೊಡದೇ ಇರೋದನ್ನ ನಮ್ಮ ಗಮನಕ್ಕೆ ಬಂತು. ಮತ್ತು ಆಕೆ ಬಂದು ಕಂಪ್ಲೇಂಟ್ ಕೊಟ್ಲು. ತಿಂಗಳ ನಂತರ ಹಣ ವಾಪಸ್ ಕೇಳಿದಾಗ ಖಾಸಗಿ ಫೋಟೋ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಬೆದರಿಸಿ ನಿನ್ನ ಗಂಡನಿಗೆ ಕಳಿಸುತ್ತೇನೆ ಅಂತ ಆವಾಜ್ ಹಾಕಿದ್ದಾನಂತೆ. ನಂತರ ಕಾಮಾಕ್ಷಿಪಾಳ್ಯ ಬಸ್ ಸ್ಟಾಪ್ ಬಳಿ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ಇದರಿಂದ ನೊಂದ ಮಹಿಳೆ ಠಾಣೆಗೆ ದೂರು ನೀಡಿದ್ದಾಳೆ. ಆಗ ಎಂಟ್ರಿ ಕೊಟ್ಟವನೇ ಈ ಶೂಟ್ ಗಿರಿ. ತಾನು ಸೆಟಲ್ಮೆಂಟ್ ಮಾಡ್ತೇನೆ ಎಂದು ಹೇಳಿ ಮತ್ತೆ ಲಕ್ಷಾಂತರ ರೂಪಾಯಿ ಹಣ ಪಡೆದು ನಂತರ ಅವನು ಕೊಟ್ಟಷ್ಟು ತೆಗೆದುಕೊಳ್ಳಬೇಕು, ಇಲ್ಲ ಅಂದ್ರೆ ನಿನ್ನ ವಿಡಿಯೋಗಳನ್ನ ಪಬ್ಲಿಕ್ ಮಾಡ್ತೇವೆ, ಕೊಟ್ಟಷ್ಟು ತೆಗೆದುಕೊಂಡು ತೆಪ್ಪಗೆ ಇರಬೇಕು, ಇಲ್ಲ ಅಂದ್ರೆ ಕತೆ ಅಷ್ಟೇ ಎಂದು ಬೆದರಿಕೆ ಹಾಕಿದ್ನಂತೆ. ಇದರಿಂದ ಮತ್ತಷ್ಟು ಗಾಬರಿಯಾಗಿ ಇಬ್ಬರ ವಿರುದ್ಧ ದೂರು ನೀಡಿದ್ದಾಳೆ. ಈ ವಿಚಾರದಲ್ಲಿ ಒಬ್ಬ ಅಫೆಂಡರ್, ಬಟ್ ರೌಡಿ ಶೀಟರ್ ಏನಲ್ಲ. ಅವನು ಹಳೆ ಆಫೆನ್ಸಸ್ ಅವನ ಮೇಲೆ ಇದೆ. 2010-11ರಲ್ಲಿ ಒಬ್ಬ ಗಿರಿ ಅಂತ ಹೇಳಿ ಆತ ಇಬ್ಬರ ಮಧ್ಯೆ ಏನೋ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ತಿಳಿದು ಬಂದಿದೆ. ಆತನನ್ನು ಕೂಡ ನಾವು FIR ಅಲ್ಲಿ ನಾವು ಆತನ ಹೆಸರನ್ನು ನಮೂದಿಸ್ಕೊಂಡಿದ್ದೀವಿ. ಈಗ ತನಿಖೆ ಮಾಡ್ತಾ ಇದ್ದೀವಿ. ಆರೋಪಿನ ನಾವು ಹುಡುಕ್ತಾ ಇದ್ದೀವಿ. ಸದ್ಯಕ್ಕೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದನ್ನು ನಾವು ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತೇವೆ. ಅದೊಂದು ಆಕೆಯ ಖಾಸಗಿ ಚಿತ್ರಗಳನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋದು ಆಕೆಯ ಕಂಪ್ಲೇಂಟಲ್ಲಿ ಅವಳು ನಮೂದಿಸಿದ್ದಾಳೆ. ಸದ್ಯ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಗಂಡ ಮಕ್ಕಳನ್ನ ಬಿಟ್ಟು ಬಂದ ಮಹಿಳೆಗೆ ಎಲ್ಲವನ್ನ ಕಳೆದುಕೊಂಡು ಜೀವ ಬೆದರಿಕೆ ಎದುರಿಸುತ್ತಿರೋದು ಮಾತ್ರ ದುರಂತವೇ ಸರಿ. ಎಂತವರ ವಿರುದ್ಧ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿ ಅಂತವರಿಗೆ ತಮ್ಮ ಶೈಲಿಯಲ್ಲಿಯೇ ಉತ್ತರ ನೀಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.